ನಾವೆಲ್ಲರೂ ಇವತ್ತು ಒಂದು ಪ್ರತಿದಿನ ನಡೀತಕ್ಕಂತಹ ವಿಷಯ, ಸಾಮಾನ್ಯವಾದಂತಹ ವಿಷಯ, ಆ ವಿಷಯದ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೋಣ. ಏನದು ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಒಂದು ಪ್ರಾಪಂಚಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ. ನಾವೆಲ್ಲರೂ ಅವೆರಡೂ ಜೀವನವನ್ನ ನಡೆಸ್ತಾ ಇದ್ದೀವಿ. ಬಟ್ ಹೇಗಿರ್ಬೇಕು ಅವೆರಡೂ ಜೀವನ? ಪೂರ್ತಿಯಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಮುಳುಗಬಾರ್ದು, ಪೂರ್ತಿಯಾಗಿ ಪ್ರಾಪಂಚಿಕ ಜೀವನದಲ್ಲೂ ಮುಳುಗಬಾರ್ದು. ಸೊ ಫಸ್ಟ್ ನಮಗೆ ಎರಡು ಜೀವನಗಳು, ಯಾವ್ದ್ಯಾವ್ದು? ಪ್ರಾಪಂಚಿಕ ಜೀವನ, ಆಧ್ಯಾತ್ಮಿಕ ಜೀವನ. ಸೊ ಪ್ರಾಪಂಚಿಕ ಜೀವನ ಅಂದ್ರೆ ಏನು? ಸೊ ನಮ್ಗೆಲ್ಲ ಗೊತ್ತಿದೆ, ಪ್ರಾಪಂಚಿಕ, ಪ್ರಾಪಂಚ. ಅಂದ್ರೆ ವಿಶೇಷವಾಗಿ, ಪರಿಪೂರ್ಣವಾಗಿ. ಅಂದ್ರೆ ಪಂಚ ಅಂದ್ರೆ ಏನು? 5. ನೋಡಿ, ಎರಡೂ ಇದೆ ಇಲ್ಲಿ. ವಿಶೇಷವಾಗಿ 5. 5 ಅಂದ್ರೆ ಏನು? ನಮ್ಗೆಲ್ಲ ಗೊತ್ತಿದೆ, ಪಂಚಭೂತಗಳು. ವಿಶೇಷವಾಗಿ ಈ ಪಂಚಭೂತಗಳೊಂದಿಗೆ ಜೀವಿಸುವುದೇ ಪ್ರಾಪಂಚಿಕ ಜೀವನ. ಏನ್ ಮಾಡ್ಬೇಕು ನಾವು? ವಿಶೇಷವಾಗಿ ಈ ಒಂದು ಪಂಚಭೂತಗಳು ಇರ್ತಕ್ಕಂತಹ ಇದರಲ್ಲಿ ಪ್ರಾಪಂಚಿಕ ಜೀವನವನ್ನ ನಡೆಸುವುದು, ಅದೇ ಪ್ರಾಪಂಚಿಕ ಜೀವನ. ಆಧ್ಯಾತ್ಮಿಕ, ಆದಿ ಆತ್ಮ ಪ್ಲಸ್ ಜೀವನ. ಆದಿಯಿಂದ ಆತ್ಮದೊಂದಿಗೆ ಜೀವಿಸುವುದು ಆಧ್ಯಾತ್ಮಿಕ ಜೀವನ. ಆದಿ, ಪ್ರಾರಂಭ ಆಗೋದು ಯಾವ್ದ್ರಿಂದ? ಆತ್ಮದೊಂದಿಗೆ ಜೀವಿಸುವುದು. ನಮ್ಮ ಜೀವನ ಪ್ರಾರಂಭವಾಗಿ ಅದರೊಂದಿಗೆ ನಾವು ಆತ್ಮದೊಂದಿಗೆ ಜೀವಿಸುವುದು, ಅದೇ ಆಧ್ಯಾತ್ಮಿಕ ಜೀವನ. ಸೊ ಇದು ಪ್ರಾಪಂಚಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಎರಡರಲ್ಲೂ ಇರಬೇಕು. ನಮ್ಮ ಜೀವನ ನಾವು ಈ ಪಂಚಭೂತಗಳೊಂದಿಗೂ ಜೀವಿಸ್ಬೇಕು, ನಮ್ಮೊಂದಿಗೆ ನಾವು ಕೂಡ ಜೀವಿಸ್ಬೇಕು. ನೋಡಿ, ಬಾಹ್ಯ ಹೇಗೆ ದೇಹ ಕಾಣ್ತಾ ಇದೆ, ಹಾಗೆ ಹೊರಗಡೆ ಕಾಣುವಂತ ಪಂಚಭೂತಗಳೊಂದಿಗೆ ನಾವು ಜೀವಿಸ್ಬೇಕು. ಒಳಗಡೆ ಕಾಣ್ತಾ ಇರ್ತಕ್ಕಂಥದ್ದು ಆತ್ಮ, ಅದರೊಂದಿಗೆ ಕೂಡ ನಾವು ಜೀವಿಸ್ಬೇಕು, ಅದೇ ಆಧ್ಯಾತ್ಮಿಕ. ಸೊ ಪ್ರಾಪಂಚಿಕ ಜೀವನ, ಆಧ್ಯಾತ್ಮಿಕ ಜೀವನ. ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ ನಮ್ಮ ಗುರುಗಳು. ಸೊ 2 ಕುದುರೆಗಳ ಮೇಲೆ ಸವಾರಿ ಮಾಡೋದು. ಆ 2 ಕುದುರೆಗಳ ಮೇಲೆ ಸವಾರಿ ಮಾಡೋದು ಅನ್ನೋದು ಏನಾಗುತ್ತೆ? ಎಲ್ರು ಸವಾರಿ ಮಾಡ್ತಾರೆ. ಅಂದ್ರೆ ಒಂದೊಂದು ಕುದುರೆ ಮೇಲೆ ಸವಾರಿ ಮಾಡೋದು ಏನಾಗುತ್ತೆ? ಸುಲಭ ಅದು. ಸೊ ಒಂದೇ ಕುದುರೆ ಮೇಲೆ 2 ಕಾಲುಗಳನ್ನಿಟ್ಟು ಸವಾರಿ ಮಾಡೋದು. ಆದ್ರೆ 2 ಕುದುರೆಗಳು ಒಬ್ಬ ಮನುಷ್ಯ, ಆ ಕುದುರೆ ಮೇಲೆ ಒಂದು ಕಾಲು, ಈ ಕುದುರೆ ಮೇಲೆ ಒಂದು ಕಾಲು. ಸೊ ಅದನ್ನಿಟ್ಟು ಇಲ್ಲಿ ಸವಾರಿ ಮಾಡೋದಕ್ಕಾಗತ್ತಾ? ಹೋಗ್ಬಹುದಾ ಯಾರಾದ್ರೂ? ಸೊ ಇದ್ರ ಮೇಲೆ ಒಂದು ಕಾಲು, ಇದ್ರ ಮೇಲೆ ಒಂದು ಕಾಲು ಹಾಕಿ ಆ 2 ಕುದುರೆಗಳನ್ನು ಓಡಿಸ್ಬಲ್ರ ಯಾರಾದ್ರೂ? ಸೊ ಯಾರಾದ್ರೂ ಓಡಿಸ್ಬಲ್ರು ಅಂದ್ರೆ ಅವರೇ ನಮ್ಮ ಪರಿಪೂರ್ಣ ಬುದ್ಧ, ಅವರನ್ನೇ ಬುದ್ಧ ಅಂತ ಕರೀತಾರೆ, ಪರಿಪೂರ್ಣ ಕೃಷ್ಣ ಅಂತ ಕರೀತಾರೆ. ಅವರೇ ನಮ್ಮ ಪಿರಮಿಡ್ ಮಾಸ್ಟರ್ಗಳು. ಸೊ ಒಂದು ಕುದುರೆ ಮೇಲೆ ಒಂದು ಕಾಲು, ಇನ್ನೊಂದು ಕುದುರೆ ಮೇಲೆ ಇನ್ನೊಂದು ಕಾಲು. ಅಂದ್ರೆ ಸೊ 2 ದೋಣಿಯ ಮೇಲೆ ಕಾಲಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಸಾಧ್ಯ ಇದೆ. ಅದು ನಮ್ಮ ಜೀವನದಲ್ಲಿ ನಾವು ಒಂದೇ ಜೀವನ, ಈ ಒಂದು ಲೈಫ್ ಟೈಮ್ ಅಲ್ಲಿ ಈಗ ನಾವು ಭೂಮಿ ಮೇಲೆ ಬಂದಿದೀವಿ ಅಂದ್ರೆ ಎರಡರಲ್ಲೂ ಕಾಲಿಟ್ಟು ನಡೀತಾ ಹೋಗೋದು, ಅದೇ ಆಧ್ಯಾತ್ಮಿಕ ಜೀವನ ಮತ್ತು ಪ್ರಾಪಂಚಿಕ ಜೀವನ. ನೋಡಿ, ನಾವು ಬೆಳಗ್ಗೆ 4 ಗಂಟೆಗೆ ಎದ್ದಿದೀವಿ. 4 ಗಂಟೆಯಿಂದ ಇಲ್ಲಿವರೆಗೂ ಏನ್ ಮಾಡಿದ್ವಿ? 6 ಗಂಟೆವರೆಗೂ ಧ್ಯಾನ ಮಾಡಿದ್ವಿ. ಇವಾಗ ಸತ್ಸಂಗ ಮುಗಿಸ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ? ಸೊ 6 ಗಂಟೆ 4 ಗಂಟೆಯಿಂದ ಎದ್ದು ಧ್ಯಾನ ಮಾಡಿ ಸತ್ಸಂಗ ಎಲ್ಲ ಮುಗಿಸ್ತೀವಿ. ಇದು ಯಾವುದು? ಇದು ಆಧ್ಯಾತ್ಮಿಕ ಜೀವನ. ಇದು ಮುಗಿದ್ಮೇಲೆ ಮತ್ತೆ ನಾವು ಹೋಗಿ ನಮ್ಮ ದೈನಂದಿನ ಕೆಲಸಗಳನ್ನ ಮುಗಿಸಿ ಒಳ್ಳೊಳ್ಳೆ ತಿಂಡಿ, ಸೊ ಏನ್ ಮಾಡಿರ್ತಾರೆ, ಅದು ಒಳ್ಳೊಳ್ಳೆ ತಿಂಡಿಗಳನ್ನ ತಿನ್ನೋದು ಏನ್ ಮಾಡ್ತೀವಿ? ಅದು ಪ್ರಾಪಂಚಿಕ ಜೀವನ. ಅದೇ ಜೋಡು ಕುದುರೆಗಳ ಮೇಲೆ ಸವಾರಿ ಅಂತ ಹೇಳುದು, ಅದೇ ನಮ್ಮ ಜೀವನ. ಬೆಳಗ್ಗೆಯಿಂದ
ಆಧ್ಯಾತ್ಮಿಕ ಜೀವನದಲ್ಲಿದ್ವಿ, ನಂತರ ಪ್ರಾಪಂಚಿಕ ಜೀವನಕ್ಕೆ ಹೋಗ್ತೀವಿ. ಸೊ ಹೀಗೆ ಎರಡೂ ಜೀವನಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗೋದು, ಜೋಡು ಕುದುರೆಗಳ ಸವಾರಿ. ಸೊ ಅದಕ್ಕೆ ಯಾವಾಗ ನಾವು ಈ ಎರಡೂ ಸಂಸಾರಗಳನ್ನ ನಿಭಾಯಿಸ್ತೀವಿ, ಅದಕ್ಕೆ ಹೇಳಿದರೆ ಸಂಸಾರದಲ್ಲಿ ನಿರ್ವಾಣ. ಸೊ ಯಾವಾಗ ಸಂಸಾರದಲ್ಲಿ ನಿರ್ವಾಣ ರಂಗಯುತ ಬಣ್ಣಯುತವಾಗಿರುತ್ತೆ, ನಿರ್ವಾಣದಲ್ಲಿಯೇ ಸಂಸಾರ ರಂಗಯುತವಾಗಿರುತ್ತೆ, ಅದೆರಡೂ ಇರುವುದೇ ಈ PSSM. ನಾವ್ ಯಾವಾಗ ಸಂಸಾರದಲ್ಲಿ ನಿರ್ವಾಣ ನೋಡ್ತೀವಿ, ನಿರ್ವಾಣದಲ್ಲೇ ಸಂಸಾರವನ್ನ ನೋಡ್ತೀವಿ, ಅದೇ PSSM, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್. ಯಾಕಂದ್ರೆ ಎರಡೂ ಇರಬೇಕು ನಮಗೆ, ಸಂಸಾರನೂ ಬೇಕು, ನಿರ್ವಾಣನೂ ಬೇಕು. ಇಲ್ಲಿ ಸಂಸಾರ ಅಂದ್ರೆ ಆಧ್ಯಾತ್ಮಿಕ ಪ್ರಾಪಂಚಿಕ ಜೀವನ, ನಿರ್ವಾಣ ಅಂದ್ರೆ ಆಧ್ಯಾತ್ಮಿಕ ಜೀವನ. ಸೊ ಇವಾಗ ಪ್ರಾಪಂಚಿಕ ಜೀವನ ಇದೆ, ಆಧ್ಯಾತ್ಮಿಕ ಜೀವನ ಇದೆ. ಈ ಎರಡೂ ಜೀವನಗಳಲ್ಲಿ ನಾವು ಯಾವುದಕ್ಕೆ ಪ್ರಥಮ ತಾಂಬೂಲ, ಯಾವುದಕ್ಕೆ ದ್ವಿತೀಯ ಸ್ಥಾನ ಕೊಡ್ತೀವಿ? ಯಾವುದಕ್ಕೆ ಫಸ್ಟ್ ಕೊಡ್ತೀವಿ ಪ್ರಿಫರ್ಸ್, ಯಾವುದಕ್ಕೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತೀವಿ ಇಲ್ಲಿ? ಸೊ ನೋಡ್ತಾ ಹೋದ್ರೆ ನಾವು ಹುಟ್ಟಿ ಬೆಳೆದು ಬಂದ ನಂತರ ನಮಗೆ ಮೆಚುರಿಟಿ ಬರೋವರೆಗೂ ನಾವೇನ್ ಮಾಡ್ತೀವಿ, ಈ ಒಂದು ಪ್ರಾಪಂಚಿಕ ಮೆಚುರಿಟಿ ಬರೋವರೆಗೂ ನಾವೇನ್ ಮಾಡ್ತೀವಿ, ಪ್ರಥಮ ತಾಂಬೂಲ ಪ್ರಾಪಂಚಿಕ ಜೀವನಕ್ಕೆ ಕೊಡ್ತೀವಿ. ನಂತರ ನಮ್ಮ ಸೆಕೆಂಡ್ ಹಾಫ್ ಯಾವಾಗ ನಮಗೆ ಮೆಚುರಿಟಿ ಬಂದು ಈ ಪ್ರಾಪಂಚಿಕದ ಬಗ್ಗೆ ತಿಳಿತಾ ಹೋಗುತ್ತೆ, ಸೊ ಆಗ ನಾವೇನ್ ಮಾಡ್ತೀವಿ, ಆಧ್ಯಾತ್ಮಿಕಕ್ಕೆ ಪ್ರಥಮ ತಾಂಬೂಲ ಕೊಡ್ತೀವಿ. ಯಾಕಂದ್ರೆ ಅಲ್ಲಿವರೆಗೂ ಆಲ್ರೆಡಿ ನಮಗೆ ಪ್ರಾಪಂಚಿಕತೆ ಗೊತ್ತಾಗಿರುತ್ತೆ. ಅದಾದ ನಂತರ ನಾವೇನ್ ಮಾಡ್ತೀವಿ, ಆಧ್ಯಾತ್ಮಿಕತೆಗೆ ಪ್ರಥಮ ತಾಂಬೂಲ, ಪ್ರಾಪಂಚಿಕತೆಗೆ ಸೆಕೆಂಡ್ ತಾಂಬೂಲ ಕೊಡ್ತೀವಿ. ಸೊ ನೋಡಿ, ನಾವು ಚಿಕ್ಕ ವಯಸ್ಸಿನಲ್ಲಿ ಏನ್ ಮಾಡ್ತಿದ್ವಿ, ದೇವಸ್ಥಾನಕ್ಕೆ ಹೋಗ್ತಿದ್ವಿ, ನಿಷ್ಠೆಯಿಂದ ಪೂಜೆಯನ್ನ ಮಾಡ್ತಿದ್ವಿ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತೆಂಗಿನಕಾಯಿಯನ್ನು ಹೊಡಿತಿದ್ವಿ, ಪ್ರದಕ್ಷಿಣೆ ಹಾಕ್ತಿದ್ವಿ, ಎಲ್ಲವನ್ನ ಮಾಡ್ಬಿಡ್ತಿದ್ವಿ. ಆಗಿನಿಂದಲೇ ನೋಡಿ ನಮಗೇನಾಯ್ತು, ಸ್ವಲ್ಪ ಆಧ್ಯಾತ್ಮಿಕ ಜೀವನ ಅನ್ನೋದು ಪ್ರಾರಂಭ ಆಯ್ತು. ನಮ್ಮ ಒಂದು ಪ್ರಾಪಂಚಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾಯ್ತು, ಆಧ್ಯಾತ್ಮಿಕತೆ ಅನ್ನೋದು ಪ್ರಾರಂಭ ಆಯ್ತು. ಯಾವಾಗ ನಾವು ಚಿಕ್ಕವರಿದ್ದಾಗ ದೇವಸ್ಥಾನಕ್ಕೆ ಹೋಗೋದು, ನಿಷ್ಠೆಯಿಂದ ಪೂಜೆ ಮಾಡೋದು, ಅಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ನಮ್ಮ ಶಿಸ್ತು ನಿಷ್ಠೆ ಎಲ್ಲ ಏನ್ ತೋರಿಸುತ್ತೆ, ನಮ್ಮ ಆಧ್ಯಾತ್ಮಿಕತೆಯನ್ನು ತೋರಿಸುತ್ತೆ. ಅಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ಪ್ರಾರಂಭ ಆಗುತ್ತೆ ಸ್ವಲ್ಪ. ಸೊ ಅದಕ್ಕೆ ಪ್ರಾಪಂಚಿಕತೆಯಲ್ಲಿ ಆಧ್ಯಾತ್ಮಿಕತೆ ಯಾವಾಗ ಪ್ರಾರಂಭ ಆಗುತ್ತೆ, ನಿಮ್ಮ ಚಿಕ್ಕ ವಯಸ್ಸಿನಿಂದನೇ ಪ್ರಾರಂಭ. ಸೊ ನಮಗೆಲ್ಲರಿಗೂ ಏನು ಇದೆ ಅಂತಂದ್ರೆ, ಈ ಸಂಸಾರದಲ್ಲೇ ನಿರ್ವಾಣ ಇರೋದ್ರಿಂದ ನಾವು ಪ್ರಾರಂಭದಲ್ಲಿ ಏನ್ ಮಾಡ್ತೀವಿ, ಹೆಚ್ಚು ಸಮಯವನ್ನ ಪ್ರಾಪಂಚಿಕ ಜೀವನಕ್ಕೆ ಕೊಡ್ತೀವಿ. ನೋಡಿ, ನಮ್ಮ ಬ್ರಹ್ಮಚರ್ಯ ಮತ್ತು ಗೃಹಸ್ಥಾಶ್ರಮ ಅಲ್ಲಿ ಏನ್ ಜಾಸ್ತಿ ಇರುತ್ತೆ, ಪ್ರಾಪಂಚಿಕ ಜೀವನ ಹೆಚ್ಚಿರುತ್ತೆ, ಆಧ್ಯಾತ್ಮಿಕ ಜೀವನ ಅನ್ನೋದು ಕಡಿಮೆ ಇರುತ್ತೆ. ಅದೇ ನೀವು ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮಕ್ಕೆ ಬನ್ನಿ, ಅಲ್ಲೇನಾಗಿರುತ್ತೆ, ಆಧ್ಯಾತ್ಮಿಕತೆ ಅನ್ನೋದು ಜಾಸ್ತಿ ಇರುತ್ತೆ, ಪ್ರಾಪಂಚಿಕತೆ ಅನ್ನೋದು ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ನಮ್ಗೆ ಈ ಬ್ರಹ್ಮಚರ್ಯ ಮತ್ತು ಗೃಹಸ್ಥಾಶ್ರಮದಲ್ಲಿ ಪ್ರಾಪಂಚಿಕ ಜೀವನ ಜಾಸ್ತಿ ಇರುತ್ತೆ ಅಂದ್ರೆ, ನಮಗೆ ಅನುಭವಗಳು ಬೇಕು. ಅನುಭವಗಳಿಗೋಸ್ಕರ ನಾವು ಪ್ರಾಪಂಚಿಕ ಜೀವನದಲ್ಲಿ ಇರ್ತೀವಿ. ಆ ಅನುಭವಗಳನ್ನ ಪಡೆದ ನಂತರ ಏನ್ ಮಾಡ್ತೀವಿ, ಆಧ್ಯಾತ್ಮಿಕತೆಗೆ ಬಂದೇ ಬರ್ತೀವಿ. ಅದಕ್ಕೆ ಆ ಅನುಭವಗಳನ್ನ ಪಡೆದು ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮದಲ್ಲಿ ಏನ್ ಮಾಡ್ತೀವಿ, ನಾವು ಹೆಚ್ಚು ಆಧ್ಯಾತ್ಮಿಕತೆ ಬಗ್ಗೆ ಒಲವು ತೋರಿಸ್ತೀವಿ. ಸೊ ಎಷ್ಟೋ ಜನಕ್ಕೆ ಪ್ರಶ್ನೆ, ಯಾಕೆ ಎಲ್ರು ವಯಸ್ಸಾದ್ಮೇಲೆ ಧ್ಯಾನಕ್ಕೆ ಬರೋಣ ಅಂತಾರೆ, ಈ ಆಧ್ಯಾತ್ಮಿಕತೆಗೆ ಬರೋಣ ಅಂತಾರೆ ಅಂದ್ರೆ, ಅನುಭವಗಳು ಅವರಿಗೆ ಕೋರಿಕೆ ಅಷ್ಟೊಂದಿರುತ್ತೆ, ಅವೆಲ್ಲವನ್ನ ಪಡಿಬೇಕಾಗುತ್ತೆ ಅವರು. ಅದಕ್ಕೋಸ್ಕರ ಅಲ್ಲಿ ಅವರು ನಾವ್ ಬೇಡ, ಈಗ ಬೇಡ ಅಂತಾರೆ. ಯಾಕಂದ್ರೆ ಅವ್ರಿಗೆ ಅನುಭವ, ಕೋರಿಕೆ ತುಂಬಾ ಇದೆ ಜೀವನದಲ್ಲಿ, ಆಸೆಗಳಿದೆ. ಆಸೆಗಳಿಗೋಸ್ಕರ ಪ್ರಾಪಂಚಿಕದಲ್ಲಿ ಜೀವನ ಮಾಡ್ತಾ ಇರ್ತಾರೆ, ಇನ್ನು ಪ್ರಾಪಂಚಿಕ ಜೀವನದಲ್ಲೇ ಇರ್ತಾರೆ ಅವರೆಲ್ಲ. ಆಧ್ಯಾತ್ಮಿಕತೆಗೆ ಯಾಕೆ ಬರಲ್ಲ ಅಂದ್ರೆ, ಅವರ ಆಸೆ ಕೋರಿಕೆಗಳು, ಅವ್ರಿಗೆ ಅನುಭವಗಳ ರಾಶಿ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಅಲ್ಲೇ ಇರ್ತಾರೆ. ಅವರ ಅನುಭವ, ಅವರ ಆಸೆ ಎಲ್ಲ ಮುಗಿದ ತಕ್ಷಣ ಏನ್ ಮಾಡ್ತಾರೆ, ಅವರ ಒಲವು ಆಧ್ಯಾತ್ಮಿಕತೆಗೆ ಒಲವು ಕಡೆ ಒಲವು
ತೋರಿಸುತ್ತೆ. ಸೊ ಅದಕ್ಕೆ ಇಲ್ಲಿ ನಮಗೆ ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಜೀವನ ಅನ್ನೋದು ಮುಖ್ಯ. ಸೊ ನಾವು ಯಾವಾಗ್ಲೂ ಏನ್ ಮಾಡ್ಬೇಕು, ಈ ಶರೀರ ಅಂತಿದ್ದಾಗ ಪ್ರಾಪಂಚಿಕ ಜೀವನದಲ್ಲಿ ಇರ್ತೀವಿ. ಅದಕ್ಕೆ ನಾವು ಈ ಶರೀರವನ್ನ ಬಿಟ್ಟು ಈ ಎರಡೂ ಜೀವನಗಳನ್ನ ಆನಂದಿಸ್ಬೇಕು, ಸಂಪೂರ್ಣವಾಗಿ ಜೀವಿಸ್ಬೇಕು. ಈ ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕ, ಈ ಶರೀರವನ್ನ ಬಿಟ್ಟು ಬಿಡ್ಬೇಕು ನಾವು. ಸೊ ಹಾಗಾದ್ರೆ ವಾಟ್ ಈಸ್ ಸ್ಪಿರಿಚುವಲ್ ಲೈಫ್? ಆಧ್ಯಾತ್ಮಿಕ ಜೀವನ ಅಂದ್ರೆ ಏನು ನಾವು ನೋಡಿದ್ವಿ. ಆದಿ ಪ್ಲಸ್ ಆತ್ಮ ಜೀವಿಸುವುದು. ಸೊ ಇಲ್ಲಿ ಆತ್ಮದೊಂದಿಗೆ ಜೀವಿಸುವುದು, ಅದೇ ಆಧ್ಯಾತ್ಮಿಕ ಜೀವನ. ಆತ್ಮದೊಂದಿಗೆ, ಆತ್ಮ ಅಂದ್ರೇನು? ನಾವು ಆತ್ಮವನ್ನ ತಿಳ್ಕೊಳಕ್ಕೆ ಸುಮಾರು ಒಂದು 15 ಕ್ಲಾಸ್ಗಳನ್ನ ತಿಳ್ಕೊಂಡ್ಬಿಟ್ಟಿದ್ವಿ. ಆತ್ಮದ ಬಗ್ಗೆ ಸುಮಾರು ನಮಗೆ ಜ್ಞಾನವನ್ನ ನಾವು ಪಡೆದಿದ್ವಿ, ಗೊತ್ತಿದೆ. ಆತ್ಮ ಅಂದ್ರೆ ಸತ್ಯ, ಆತ್ಮ ಅಂದ್ರೆ ಶೂನ್ಯ, ಮಹಾಶೂನ್ಯ. ಆತ್ಮ ಅಂದ್ರೆ ಆದಿ ಇಲ್ಲ, ಅಂತ್ಯ ಇಲ್ಲದ್ದು. ಆತ್ಮ ಅಂದ್ರೆ ಮಹಾಸಾಕ್ಷಿ. ಆತ್ಮ ಅಂದ್ರೆ ಶಾಶ್ವತವಾದುದು. ನಾವೆಲ್ಲರೂ ಆ ಬೃಹತ್ ಆತ್ಮ, ನಾವೆಲ್ಲರೂ ಏನು ಆ ಬೃಹತ್ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಸೊ ತತ್ವಮಸಿ ಶ್ವೇತಕೇತು ಅಂತ ತಿಳ್ಕೊಂಡಿದ್ವಿ. ಸೊ ಇದಕ್ಕೆ ಇನ್ನೂ ನಮಗೆ ಆತ್ಮದ ಬಗ್ಗೆ ಕ್ಲಾರಿಟಿ ಬೇಕು ಅಂದ್ರೆ ಒಂದು ಉದಾಹರಣೆ ಕೊಡ್ತಿದ್ದಾರೆ ನಮ್ಮ ಗುರುಗಳು. ಎಷ್ಟು ಅದ್ಭುತವಾಗಿದೆ ನೋಡಿ. ಉದಾಹರಣೆ, ನಮ್ಮ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಮಿರರ್ ಇರುತ್ತೆ. ಸೊ ಒಂದು ಕನ್ನಡಿ ಇದ್ದೇ ಇರುತ್ತೆ. ನಾವು ಹೋಗಿ ಆ ಕನ್ನಡಿಯ ಮುಂದೆ ನಿಂತ್ಕೊಂತೀವಿ. ನಿಂತ್ಕೊಂಡಾಗ ಏನ್ ಕಾಣಿಸುತ್ತೆ ಆ ಮಿರರ್ ಅಲ್ಲಿ? ನಮ್ಮ ದೇಹ ಕಾಣಿಸುತ್ತೆ. ಆತ್ಮ ಕಾಣಿಸುತ್ತಾ? ಕಾಣಿಸಲ್ಲ. ಕಾಣಿಸೋದೇನು? ದೇಹ, ಶರೀರ. ಆದ್ರೆ ಆ ಕನ್ನಡಿಯಲ್ಲಿ ಕಾಣಿಸುವಂತಹದ್ದು ಏನ್ ಕಾಣಿಸ್ತಾ ಇದೆ? ದೇಹ ಕಾಣಿಸುತ್ತೆ, ಆತ್ಮ ಕಾಣಿಸಲ್ಲ. ಆದ್ರೆ ದೇಹ ಕಾಣಿಸ್ತಾ ಇದೆ ಅಂತ ಯಾವುದು ಹೇಳ್ತಾ ಇದೆ ಇಲ್ಲಿ? ಯಾವುದು ಹೇಳ್ತಾ ಇದೆ? ಅದೇ ಆತ್ಮ ಹೇಳ್ತಾ ಇರೋದು. ನೋಡಿ, ಆ ಕನ್ನಡಿಯಲ್ಲಿ ದೇಹ ಕಾಣಿಸ್ತಿದೆ, ಆತ್ಮ ಕಾಣಿಸ್ತಾ ಇಲ್ಲ. ಬಟ್ ಕಾಣಿಸ್ತಾ ಇದೆ ಅಂತ ಹೇಳೋ ಅಂತದ್ದು ಯಾವುದು? ಕಾಣಿಸ್ದೇ ಇರುವಂತಹದ್ದು, ಅದೇ ಆತ್ಮ ಪದಾರ್ಥ. ಕಾಣಿಸುವಂತದ್ದು ನಮಗೆ ಗೊತ್ತಾಗ್ತಾ ಇದೆ ದೇಹ ಅಂತ, ಕಾಣಿಸ್ದೇ ಇರೋದು ಆತ್ಮ. ಆ ಕಾಣಿಸ್ದೇ ಇರುವಂತಹ ಆತ್ಮ ನಮಗೆ ಹೇಳ್ತಾ ಇದೆ ಇದು ದೇಹ ಅಂತ. ಸೊ ಆತ್ಮ ಅನ್ನೋದೇನು? ಮಹಾಶೂನ್ಯ. ಸೊ ಇಷ್ಟು ಅದ್ಭುತವಾಗಿ ಹೇಳಿದ್ರೆ, ಅದಕ್ಕೆ ನಾವೆಲ್ಲರೂ ದೇಹ ಅಲ್ಲ, ಆತ್ಮ. ಆ ತತ್ವಮಸಿ ಶ್ವೇತಕೇತು ತಿಳ್ಕೊಂಡಿದೀವಿ ನಾವು. ಸೊ ಆತ್ಮ ಅಂದ್ರೆ ಮಹಾಶೂನ್ಯ. ಸೊ ನಾವು ಆಗಾಗ ಏನ್ ಮಾಡ್ತಿರ್ಬೇಕು? ಈ ಮಹಾಶೂನ್ಯದಲ್ಲಿ ಹೋಗ್ತಾ ಇರ್ಬೇಕು. ಅದೇ ಆಧ್ಯಾತ್ಮಿಕ ಜೀವನ. ಮಹಾಶೂನ್ಯ ನೋಡಿ, ಮಹಾಶೂನ್ಯ ಆಧ್ಯಾತ್ಮಿಕ ಜೀವನ ಅಂದ್ರೆ ಏನು? ಮಹಾಶೂನ್ಯ, ನಮ್ಮ ಶೂನ್ಯ ನಾವೇನ್ ಮಾಡ್ಬೇಕು? ನಮ್ಮ ಆಲೋಚನೆಗಳನ್ನ ಶೂನ್ಯ ಮಾಡ್ಬೇಕು, ಕಣ್ಮುಚ್ಬೇಕು, ಕೈ ಕಟ್ಟಬೇಕು, ಉಸಿರಾಟ ಗಮನಿಸ್ಬೇಕು. ಅದೇ ಮಹಾಶೂನ್ಯ, ಅದೇ ಆಧ್ಯಾತ್ಮಿಕ ಜೀವನ, ಸ್ಪಿರಿಚುವಲ್ ಲೈಫ್. ಆಗಾಗ ನಾವು ಹೋಗ್ತಾ ಇರ್ಬೇಕು, ಪ್ರತಿದಿನ ಮಾಡ್ತಾ ಇರ್ಬೇಕು. ಸೊ ನಾವ್ ಯಾವಾಗ್ಲೂ ಮಹಾಶೂನ್ಯವೇ, ನಾವ್ ಆತ್ಮನೇ. ಬಟ್ ಆದ್ರೂ ಕೂಡ ನಾವೇನ್ ಮಾಡ್ತಿರ್ತೀವಿ? ಆಗಾಗ ನಾವು ದೇಹದ ಜೊತೆ ಆಡ್ ಆಗ್ತಾ ಇರ್ತೀವಿ. ಅವಾಗ ಏನ್ ಮಾಡ್ತಿರ್ತೀವಿ? ಈ ಒಂದು ಬುದ್ಧಿಯ ಜೊತೆ ಆಡ್ ಆಗ್ತಾ ಇರುತ್ತೆ. ಅವಾಗ ಈ ಮನಸ್ಸಿನ ಜೊತೆ ಆಡ್ ಆಗ್ತಾ ಇರುತ್ತೆ. ದೇಹದ ಜೊತೆ, ಮನಸ್ಸಿನ ಜೊತೆ, ಬುದ್ಧಿ ಎಲ್ಲ ಆಡ್ ಆಗ್ತಿರುತ್ತೆ. ಆದ್ರೂ ಯಾವಾಗ್ಲೂ ನಾವ್ ಏನಂತ ತಿಳ್ಕೋಬೇಕು? ಆತ್ಮ ಪದಾರ್ಥ ಅಂತ ತಿಳ್ಕೋಬೇಕು. ಅದು ಜೀವನ. ಸೊ ಯಾಕಂದ್ರೆ ಮಹಾಶೂನ್ಯದಲ್ಲಿ ಇದ್ರೂ ಕೂಡ ಈ ಮನಸ್ಸು, ಬುದ್ಧಿ, ದೇಹ ಆಡ್ ಆಗ್ತಾ ಇರುತ್ತೆ, ತೋರಿಸ್ತಾ ಇರುತ್ತೆ ನಮಗೆ. ಬಟ್ ನಾವೆಲ್ಲ ಏನ್ ಮಾಡ್ತಿರ್ಬೇಕು? ಅವಾಗ ಆಡ್ ಆದ್ರೂ ಕೂಡ ನಾವೇನ್ ಮಾಡ್ಬೇಕು? ಅದನ್ನ ಅಲ್ಲ, ನಾನು ಇದ್ಯಾವುದೂ ಅಲ್ಲ, ನಾನು ಆತ್ಮ ಪದಾರ್ಥ ಅಂತ ತಿಳ್ಕೋಬೇಕು.
ಸೊ ಇಲ್ಲಿ ನಮಗೆ ನಾನು ಹೇಳಿದೆ, ಈ ಪ್ರಾಪಂಚಿಕ ಜೀವನ ಅನ್ನೋದು ಒಂದು ಅನುಭವಗಳ ರಾಶಿ. ಅನುಭವಗಳು ಆ್ಯಡ್ ಆಗ್ತಾನೇ ಇರುತ್ತೆ. ಪ್ರತಿದಿನ ಪ್ರತಿ ಕ್ಷಣದಲ್ಲಿ ನಮ್ಗೆ ಅನುಭವ ಪಡಿತಾ ಇರ್ತೀವಿ. ಅದು ಪ್ರಾಪಂಚಿಕ ಜೀವನದಲ್ಲಿ ಆ್ಯಡ್ ಆಗ್ತಾನೇ ಇರುತ್ತೆ. ಹುಟ್ಟು, ಸಾವು, ಒಬ್ಬರನ್ನ ಹುಟ್ಟಿಸೋದು, ಸಾಯಿಸೋದು, ಎಷ್ಟೋ ವಿಧವಾಗಿ ಅನುಭವಗಳು ಇದ್ದೇ ಇರುತ್ತೆ. ಆ ಒಂದು ಅನುಭವಗಳು ಬೇರೆ ಬೇರೆ ಈ ಪ್ರಾಪಂಚಿಕ ಜೀವನದಲ್ಲಿ ಇದ್ದೇ ಇರುತ್ತೆ ನಮ್ಗೆ. ಒಂದು ಅನುಭವ ಪಡೆದ್ರೆ ಇನ್ನೊಂದು ಅನುಭವ, ಇನ್ನೊಂದು ಅನುಭವ ಪಡೆದ್ರೆ ಇನ್ನೊಂದು ಅನುಭವ, ಅದಕ್ಕೆ ಅಂತ್ಯ ಅನ್ನೋದೇ ಇಲ್ಲ. ಆ ಅನುಭವ ರಾಶಿ ಅನ್ನೋದು ಏನಾಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ. ಸೊ ಪ್ರತಿ ಜನ್ಮದಲ್ಲೂ ನಮಗೆ ಈ ಅನುಭವ ರಾಶಿ ಬೆಳೀತಾನೇ ಇರುತ್ತೆ. ನಾವು ಈ ಭೂಲೋಕದಲ್ಲಿದ್ರೆ ಈ ಭೂಲೋಕದ ಅನುಭವವನ್ನ ಪಡಿತೀವಿ. ಆಸ್ಟ್ರಲ್ ಲೋಕದಲ್ಲಿದ್ರೆ ಆಸ್ಟ್ರಲ್ ಲೋಕದ ಅನುಭವ ಪಡಿತೀವಿ. ಕಾರಣ ಲೋಕದಲ್ಲಿದ್ರೆ ಕಾರಣ ಲೋಕದ ಅನುಭವ ಪಡಿತೀವಿ. ಮಹಾಕಾರಣ ಲೋಕದಲ್ಲಿದ್ರೆ ಮಹಾಕಾರಣ ಲೋಕದ ಅನುಭವ ಪಡಿತೀವಿ. ಸೊ ಯಾವ ಲೋಕದ ಅನುಭವ ಆ ಲೋಕಕ್ಕೆ, ಆ ಲೋಕದಲ್ಲಿದ್ರೆ ಆ ಲೋಕದ ಅನುಭವ ಪಡಿತೀವಿ. ಸೊ ನಾವು ಯಾವ ಲೋಕದಲ್ಲಿ ಇರ್ತೀವಿ ಆ ಲೋಕದ ಅನುಭವಗಳನ್ನ ಪಡಿತೀವಿ. ಸೊ ಈ ಜೀವಾತ್ಮ ಅನ್ನೋದು ಮಹಾಶೂನ್ಯ, ಈ ಜೀವನ ಅನ್ನೋದು ಮಹಾ ಅನುಭವ. ಸೊ ಈ ಜೀವನ ಅನ್ನೋದು ಏನು, ನಮಗೆ ಮಹಾ ಅನುಭವಗಳ ರಾಶಿ. ಜೀವಾತ್ಮ, ಆತ್ಮ ಅನ್ನೋದು ಮಹಾಶೂನ್ಯ. ಸೊ ನಮಗೆ ಆ ಜೀವನದಲ್ಲಿ ಈ ಅನುಭವಗಳೇನಾಗಿರುತ್ತೆ, ಸೊ ಒಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇರುತ್ತೆ. ಎಷ್ಟು ಅನುಭವಗಳನ್ನು ಪಡೆದಿದ್ದೀವಿ, ಯಾವ ರೀತಿಯ ಅನುಭವಗಳನ್ನು ನಾವು ಪಡಿತಾ ಇದ್ದೀವಿ. ಸೊ ನಾವು ಸಂಗೀತವನ್ನ ಕೇಳ್ತಿದ್ದೀವಿ, ಎಷ್ಟು ಅದ್ಭುತವಾದ ಸಂಗೀತ, ಅದ್ಭುತವಾದಂತಹದ್ದು. ಅಲ್ಲಿ ಅದ್ಭುತ ಅನ್ನೋದು ನಾವು ಒಳ್ಳೆ ಕ್ವಾಲಿಟಿಯ ಸಂಗೀತವನ್ನ ಕೇಳ್ತಾ ಇದ್ದೀವಿ. ಸೊ ನಾವು ಯಾವಾಗ ಅಭ್ಯಾಸ ಮಾಡ್ತಾ ಹೋಗ್ತೀವಿ, ಅವಾಗ ನಮ್ಮ ಕ್ವಾಲಿಟಿ ಅನ್ನೋದು ಬೆಳೀತಾ ಹೋಗುತ್ತೆ. ಅದು ಯಾವುದ್ರಲ್ಲಾದ್ರೂ ಆಗ್ಬೋದು, ಪ್ರಾಪಂಚಿಕ ಜೀವನದಲ್ಲಾದ್ರೂ ಆಗ್ಬಹುದು, ಆಧ್ಯಾತ್ಮಿಕ ಜೀವನದಲ್ಲಾದ್ರೂ ಆಗ್ಬೋದು. ಅಭ್ಯಾಸವನ್ನ ಮಾಡ್ತಾ ಹೋದ್ರೆ ಏನಾಗುತ್ತೆ, ನಮ್ಮ ಕ್ವಾಲಿಟಿ ಅನ್ನೋದು ಬೆಳೀತಾ ಹೋಗುತ್ತೆ. ಈಗ ಸಂಗೀತದಲ್ಲಿ ಪ್ರಾರಂಭದಲ್ಲಿ ನಮ್ಗೇನು ಗೊತ್ತಿರಲ್ಲ. ನಾವ್ ಯಾವಾಗ ಕಲಿತಾ ಅಭ್ಯಾಸ ಮಾಡ್ತಾ ಹೋಗ್ತೀವಿ, ಸಂಗೀತದಲ್ಲಿ ನಮ್ಮ ಧ್ವನಿ ಆಗಿರ್ಬೋದು, ನಾವು ಹಾಡುವ ಹಾಡಿನಲ್ಲಿ ಶ್ರುತಿ, ಲಯ ಎಲ್ಲ ಅದ್ಭುತವಾಗಿರುತ್ತೆ. ಪ್ರಾರಂಭದಲ್ಲಿ ಅದೇನು ಸರಿಯಾಗಿರಲ್ಲ. ಸೊ ಅದಕ್ಕೆ ಹೇಳ್ತಾರೆ, ನಾರ್ಮಲ್ ಆಗಿ ನಮಗೆ ಗೊತ್ತಿದೆ, ಪ್ರಾಕ್ಟೀಸ್ ಮೇಡ್ ಮ್ಯಾನ್ ಪರ್ಫೆಕ್ಟ್. ಅಭ್ಯಾಸ ಅನ್ನೋದು ಒಬ್ಬ ಮನುಷ್ಯನನ್ನ ಪರ್ಫೆಕ್ಟ್, ಪರಿಪೂರ್ಣನಾಗಿ ಮಾಡುತ್ತೆ. ಹಾಗೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಾಗಿರ್ಬೋದು, ಪ್ರಾಪಂಚಿಕ ಜೀವನದಲ್ಲಾಗಿರ್ಬೋದು, ಅಭ್ಯಾಸ ಅನ್ನೋದು ಮುಖ್ಯ ಆಗತ್ತೆ. ಈಗ ಪ್ರಾಪಂಚಿಕ ಜೀವನದಲ್ಲಿ ಸೊ ನಾವೇನ್ ಮಾಡ್ತೀವಿ, ಆಟಗಳನ್ನ, ಸಂಗೀತ ಆಗಿರ್ಬೋದು, ಕಲೆಗಳನ್ನ ಅಭ್ಯಾಸ ಮಾಡಿದ್ರೆ ಏನಾಗ್ತಾನೆ, ಪರ್ಫೆಕ್ಟ್ ಆಗ್ತಾನೆ. ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ನಾವು ಈ ಶೂನ್ಯ ಸ್ಥಿತಿಗೆ ಹೋಗುವಂಥದ್ದು ಅಭ್ಯಾಸ, ಅದೇ ಧ್ಯಾನಾಭ್ಯಾಸ ಮಾಡ್ತಾ ಹೋದ್ರೆ ಮಹಾಶೂನ್ಯ ಸ್ಥಿತಿಗೆ ತಲುಪ್ತೀವಿ. ನಾವು ಬುದ್ಧರಾಗೇ ಆಗ್ತೀವಿ. ಎರಡರಲ್ಲೂ ಅಭ್ಯಾಸ ಅನ್ನೋದು ಮುಖ್ಯ ಆಗುತ್ತೆ. ಸೊ ಎರಡೂ, ಆಧ್ಯಾತ್ಮಿಕ ಜೀವನ ಮತ್ತು ಪ್ರಾಪಂಚಿಕ ಜೀವನ ಅನ್ನೋದು ಒಂದರೊಳಗೆ ಒಂದು ಬೆರ್ತೋಗಿದೆ. ಬಟ್ ನಾವೇನ್ ಮಾಡ್ತಿದೀವಿ, ಬೇರೆ ಬೇರೆ ಹುಡುಕ್ತಾ ಇದೀವಿ. ಈಗ ಹಾಲು ಇದೆ, ನೀರಿದೆ, ಬೆರೆಸಿದೀವಿ. ಇವಾಗ ಅದು ಬೇರೆ ಬೇರೆ ಕಾಣ್ತಾ ಇದೆನಾ ನಮಗೆ? ಅದೆರಡು ಬೆರ್ತೋಗಿದೆ. ಅವೆರಡು, ಹಾಲಲ್ಲಿ ನೀರಿದೆ, ನೀರಿನಲ್ಲಿ ಹಾಲಿದೆ. ಸೊ ಹಾಲು ನೀರನ್ನು ಬೇರೆ ಬೇರೆ ಮಾಡೋದಕ್ಕಾಗತ್ತಾ? ಈಗ ಬೆರೆಸ್ಬಿಟ್ಟಿದೀವಿ. ಆ ಬೆರ್ತು ಎರಡೂ ಸಮವಾಗಿದೆ. ಈಗ ಹಾಲನ್ನು ನೀರನ್ನು ಬೇರೆ ಮಾಡೋದಕ್ಕಾಗತ್ತಾ? ನಮ್ಗೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ ಅನ್ನೋದು. ಹಾಗೆ ನಮ್ಮ ಜೀವನ ಅನ್ನೋದು ಹಾಲು ನೀರಿನ ರೀತಿಯಲ್ಲಿ ಬೆರ್ತಿದೆ. ನೀರಿನಲ್ಲಿ ಹಾಲು ಹಾಕಿದ್ರು ಬಿಳಿ ಆಗುತ್ತೆ, ಹಾಲಿನಲ್ಲಿ ನೀರು ಹಾಕಿದ್ರು ಬಿಳಿ ಆಗುತ್ತೆ. ಹಂಗೆ ನಮ್ಮ ಜೀವನ ಕೂಡ ನಾವೇನ್ ಮಾಡ್ಬೇಕು, ಎರಡನ್ನೂ ಬೆರೆತಾಗ ಪರಿಪೂರ್ಣ ಆಗತ್ತೆ.
ಸೊ ಈ ಪ್ರಾಪಂಚಿಕ ಜೀವನ ಅನ್ನೋದೇನಾಗುತ್ತೆ, ಯಾವ ಲೋಕಕ್ಕೆ ಹೋದ್ರೂ ಕೂಡ ಇರುತ್ತೆ. ನಾನು ಆಲ್ರೆಡಿ ಹೇಳಿದೆ, ಯಾವ ಲೋಕದಲ್ಲಿ ಇದ್ರೆ ಆ ಲೋಕದ ಅನುಭವನ ಪಡಿತೀವಿ ನಾವು. ಪ್ರಾಪಂಚಿಕ ಜೀವನ ಅನುಭವ ಇಲ್ವೇ ಇಲ್ಲ ಅಂತ ಹೇಳಕ್ ಆಗದೇ ಇಲ್ಲ. ಯಾವ ಲೋಕಕ್ಕೆ ಹೋದ್ರೂ ಕೂಡ ನೀವು ಆ ಲೋಕದ ಅನುಭವನ ಪಡೆದೇ ಪಡಿತೀವಿ. ಸೊ ಅದಕ್ಕೆ ಈ ಪ್ರಾಪಂಚಿಕ ಜೀವನ ಅನ್ನೋದು ವಿರಕ್ತಿ ಅಲ್ಲ. ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಜೀವನದಲ್ಲಿ ವಿರಕ್ತಿ ಹೊಂದ್ಬಿಟ್ಟಿದೀವಿ. ವಿರಕ್ತಿ ಅಲ್ಲ, ಅದು ಅನುಭವಗಳ ರಾಶಿ. ಸೊ ಪ್ರಾಪಂಚಿಕ ಜೀವನದಲ್ಲಿ ಸಂರಕ್ತಿ ಇರ್ಬೇಕು, ವಿರಕ್ತಿ ಇರಬಾರ್ದು. ಅಂದ್ರೆ ಸಂರಕ್ತಿ ಅಂದ್ರೆ ನಾವೆಲ್ಲವನ್ನ ಪಡೆದುಕೊಳ್ಳುವಂತ ಸ್ಥಿತಿಗೆ ಇರ್ಬೇಕು ನಾವು. ಬೇಡ ಅನ್ನೋ ಸ್ಥಿತಿಯಲ್ಲಿ ನಾವ್ ಇರಬಾರ್ದು. ಅದಕ್ಕೆ ಹೇಳ್ತಾರೆ ಜೀವನ ಅನ್ನೋದು ಒಂದು ಎಂಜಾಯ್ಮೆಂಟ್ ಅಂತಾರೆ. ಸೊ ನಾವು ಈ ಆಧ್ಯಾತ್ಮಿಕ ಜೀವನನ್ನು ಎಂಜಾಯ್ ಮಾಡ್ಬೇಕು, ಪ್ರಾಪಂಚಿಕ ಜೀವನನ್ನು ಎಂಜಾಯ್ ಮಾಡ್ಬೇಕು. ನೋಡಿ, ಈಗ ಬೆಳಗ್ಗೆ ನಾವು 4 ಗಂಟೆಯಿಂದ 2 ಗಂಟೆ ಅದ್ಭುತವಾದ ಧ್ಯಾನವನ್ನ ಮಾಡಿದ್ವಿ. ಅದು ಒಂದು ಅದ್ಭುತ ರೀತಿಯಾದಂತಹ ಎಂಜಾಯ್ಮೆಂಟ್, ಆಧ್ಯಾತ್ಮಿಕ ಆನಂದ ಸಿಗ್ತಾ ಇದೆ ನಮ್ಗೆ. ಅದಕ್ಕೆ ನಮ್ಮ ಗುರುಗಳ ಎಂಜಾಯ್ಮೆಂಟ್ ಅಲ್ಲಿ 3 ರೀತಿಯೇ ಹೇಳಿದ್ದಾರೆ. ನಮಗೆಲ್ಲ ಗೊತ್ತಿದೆ, ವಿಷಯಾನಂದ, ಭಜನಾನಂದ, ಬ್ರಹ್ಮಾನಂದ. ಸೊ ವಿಷಯಾನಂದ ಅಂದ್ರೆ ಏನು? ಈ ಶರೀರಕ್ಕೆ ಸಿಗುವಂತಹದ್ದು ವಿಷಯಾನಂದ. ಈ ಶರೀರಕ್ಕೆ ದೊರಕುವಂತಹ ಆನಂದ. ಸೊ ಭಜನಾನಂದ ಮನಸ್ಸಿಗೆ ಸಿಗುವಂತಹದ್ದು. ಸೊ ಇಲ್ಲಿ ನೆಕ್ಸ್ಟ್ 3ನೇದು ಬರ್ತಕ್ಕಂಥದ್ದು ಬ್ರಹ್ಮಾನಂದ. ಅದು ಆತ್ಮಕ್ಕೆ ಸಿಗುವಂತಹ ಆನಂದ. ಸೊ ವಿಷಯಾನಂದ ಇಲ್ಲಿ ಶರೀರಕ್ಕೆ ಏನೇನ್ ಸಿಗುತ್ತೆ? ಒಳ್ಳೆಯ ಊಟ, ಒಳ್ಳೆಯ ಬಟ್ಟೆ, ಒಳ್ಳೆಯದನ್ನ ನೋಡೋದ್ರಿಂದ ಅದರಿಂದ ಸಿಗ್ತಕ್ಕಂಥ ಆನಂದ ವಿಷಯಾನಂದ. ಭಜನಾನಂದ ಮನಸ್ಸಿಗೆ ಒಳ್ಳೆಯ ಹಾಡುಗಳನ್ನು, ಇಂಪಾದ ಹಾಡುಗಳನ್ನ ಕೇಳೋದು, ಒಳ್ಳೆಯ ಪುಸ್ತಕಗಳನ್ನ ಓದೋದು, ಅದು ಭಜನಾನಂದ ಆಗುತ್ತೆ. ಬ್ರಹ್ಮಾನಂದ ಅಂದ್ರೆ ಆತ್ಮಕ್ಕೆ ತೃಪ್ತಿಯನ್ನು ಕೊಡುವುದು, ಒಳ್ಳೆಯ ವಿಚಾರಗಳನ್ನ ತಿಳ್ಕೊಳ್ಳೋದು, ಜ್ಞಾನವನ್ನ ಪಡೆಯುವುದು, ಧ್ಯಾನವನ್ನ ಮಾಡುವುದು, ಸತ್ಸಂಗಗಳನ್ನ ಮಾಡುವುದು, ಅದು ಬ್ರಹ್ಮಾನಂದ. ಸೊ ಈ 3 ಆನಂದ ಬೇಕು ನಮ್ಗೆ. ಎಲ್ಲ ರೀತಿಯ ಆನಂದನೂ ಬೇಕು, ಸರಿಸಮವಾಗಿರ್ಬೇಕು ನಾವು. ಅದಕ್ಕೆ ಹೇಳೋದು ಪತ್ರಿಸರು, ಜೋಡು ಕುದುರೆಗಳ ಮೇಲೆ ಸವಾರಿ. ಯಾರಿಗೂ ಸಾಧ್ಯ ಇಲ್ಲ, ಅದು PS ಮಾಸ್ಟರ್ಗಳಿಗೆ ಮಾತ್ರ ಸಾಧ್ಯ. ಸೊ ಅದಕ್ಕೆ ನಾವು ಆಧ್ಯಾತ್ಮಿಕ ಜೀವನವನ್ನ ತಿಳಿದುಕೊಳ್ಬೇಕು, ಪ್ರಾಪಂಚಿಕ ಜೀವನವನ್ನು ತಿಳಿದುಕೊಳ್ಬೇಕು. ಸೊ ಮಹಾಶೂನ್ಯವಾಗಿರೋದಕ್ಕೆ ಎಲ್ಲವೂ ಬೇಕು. ಸೊ ಈಗ ಸಂಗೀತ ಯಾಕೆ ಬೇಕು ನಮ್ಗೆ? ಕ್ರಿಕೆಟ್ ಯಾಕೆ ಬೇಕು? ಫುಟ್ಬಾಲ್ ಯಾಕೆ ಬೇಕು? ಚೆಸ್ ಆಡೋದು ಯಾಕೆ ಬೇಕು? ಕಬಡ್ಡಿ ಆಡೋದು ಯಾಕೆ ಬೇಕು? ಇವೆಲ್ಲ ನಮಗೆ ಆನಂದವನ್ನ ನೀಡುತ್ತೆ. ಪತ್ರಿಸರು ಹೇಳ್ತಾರೆ ತಮ್ಮ ಉದಾಹರಣೆಯನ್ನು. ನಾನು ಕ್ರಿಕೆಟ್ ಆಡ್ತೀನಿ, ನನಗೆ ತುಂಬಾ ಇಷ್ಟ. ನಾನು ಲೆಫ್ಟ್ ಹ್ಯಾಂಡ್ ಬೌಲ್ ಮಾಡ್ತೀನಿ, ರೈಟ್ ಹ್ಯಾಂಡ್ ಬೌಲಿಂಗ್ ಮಾಡ್ತೀನಿ. ಸೊ ಬ್ಯಾಟಿಂಗು ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಮಾಡ್ತೀನಿ, ರೈಟ್ ಹ್ಯಾಂಡ್ ಬ್ಯಾಟಿಂಗು ಮಾಡ್ತೀನಿ. ಅದು ಒಂದು ರೀತಿಯ ಆನಂದವನ್ನ ನೀಡುತ್ತೆ. ನಾನು ಒಳ್ಳೆ ಚೆಸ್ ಪ್ಲೇಯರು, ಚೆಸ್ ಕೂಡ ಆಟ ಆಡ್ತೀನಿ. ಶಟಲ್ ಬ್ಯಾಟ್ ಪ್ಲೇಯರು, ಎಲ್ಲವೂ ಬೇಕು ನಮಗೆ ಇಲ್ಲಿ. ಲೈಫ್ ಈಸ್ ಫಾರ್ ಎಂಜಾಯ್ಮೆಂಟ್. ಸೊ ಪ್ರಾಪಂಚಿಕ ಜೀವನ, ಆಧ್ಯಾತ್ಮಿಕ ಜೀವನ ಎರಡರಲ್ಲೂ ಆನಂದವಾಗಿರ್ಬೇಕು ನಾವು. ನಾವು ಬೆಳಗ್ಗೆ ಎದ್ದು 4 ಗಂಟೆಯಿಂದ 6 ಗಂಟೆ ಎದಕ್ಕಾಗಿ ಧ್ಯಾನ ಮಾಡಿದ್ವಿ? ಆತ್ಮಕ್ಕಾಗಿ, ನಮ್ಮ ಆನಂದಕ್ಕಾಗಿ, ಆಧ್ಯಾತ್ಮಿಕ ಜೀವನದ ಆನಂದ. ಅದನ್ನೇ ಬ್ರಹ್ಮಾನಂದ ಅಂತ ಕರಿತೀವಿ, ಆತ್ಮಾನಂದ ಅಂತ ಕರಿತೀವಿ. ಅದಕ್ಕಾಗಿ ಮಾಡುತ್ತೀವಿ. ಅದೇ ಇದು ಮುಗಿದ್ಮೇಲೆ ಒಳ್ಳೆ ಊಟವನ್ನ, ತಿಂಡಿ ಮನೇಲಿ ತಿಂಡಿ ರೆಡಿ ಆಗಿರುತ್ತೆ. ಸೊ ನೆಕ್ಸ್ಟ್ ಹೋದ್ಮೇಲೆ ನಮ್ಗೆ ಏನ್ ಸಿಗುತ್ತೆ? ಅದ್ಭುತವಾದ ತಿಂಡಿ ಸಿಗುತ್ತೆ. ಅಲ್ಲಿ ವಿಷಯಾನಂದ.
ಈ ಶರೀರಕ್ಕೆ ಒಳ್ಳೆ ತಿಂಡಿಯನ್ನ ಕೊಡ್ತೀವಿ. ಒಂದು ಅದ್ಭುತವಾದ ನೆಕ್ಸ್ಟ್ ಮ್ಯೂಸಿಕ್ಕೋ ಅಥವಾ ಪುಸ್ತಕ ಓದೋದೋ ಮಾಡ್ತೀವಿ. ಭಜನಾನಂದ ಸಿಗುತ್ತೆ ಅಲ್ಲಿ. ಸೊ ಅದಕ್ಕೆ ನಮಗೆ ಈ ಆಧ್ಯಾತ್ಮಿಕ ಜೀವನ ಅನ್ನೋದು, ಪ್ರಾಪಂಚಿಕ ಜೀವನ ಅನ್ನೋದು ಎರಡೂ ಸಮಾನ ರೀತಿಯಲ್ಲಿ ಇರಬೇಕು. ಯಾವುದು ಕಡಿಮೆ ಅಲ್ಲ, ಯಾವುದು ಹೆಚ್ಚು ಅಲ್ಲ, ಎರಡೂ ಸಮ. ಆಧ್ಯಾತ್ಮಿಕ ಜೀವನ, ಪ್ರಾಪಂಚಿಕ ಜೀವನ. ನಾವ್ ಯಾವಾಗ್ಲೂ ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕ್ಬೇಕು, ಸನ್ಯಾಸಿ ಬಟ್ಟೆ ಅಲ್ಲ. ನಾವು ಸಂಸಾರಿ ಬದುಕು ಇರ್ಬೇಕು, ಸನ್ಯಾಸಿ ಬದುಕು ಅಲ್ಲ. ಸೊ ನಾವ್ ಯಾವಾಗ್ಲೂ ಈ ಒಂದು ಪ್ರಾಪಂಚಿಕ ಜೀವನವನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಅಥವಾ ಆಧ್ಯಾತ್ಮಿಕ ಜೀವನವನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಎರಡನ್ನೂ ಸಮ ರೀತಿಯಲ್ಲಿ ತಗೋಬೇಕು. ಸೊ ಏನ್ ಮಾಡ್ಬೇಕು, ಎರಡು ಸಮ ಇರ್ಬೇಕು ಅಂದ್ರೆ ಪ್ರಾಕ್ಟೀಸ್, ಅಭ್ಯಾಸ ಇದ್ರೆ ಪ್ರಾಪಂಚಿಕ ಜೀವನ, ಆಧ್ಯಾತ್ಮಿಕ ಜೀವನ ಎರಡೂ ಕೂಡ ಏನಾಗಿರುತ್ತೆ, ಆನಂದಮಯವಾಗಿರುತ್ತೆ. ಎಲ್ಲವನ್ನ ಅಭ್ಯಾಸಿಸ್ಬೇಕು ನಾವು. ಇಲ್ಲಿ ನಮ್ಗೆ 24 ಗಂಟೆ ಇದೆ, ಒಂದು ನಿಮಿಷ ಕೂಡ ನಾವೇನ್ ಮಾಡ್ಬಾರ್ದು, ವೇಸ್ಟ್ ಮಾತಾಡ್ಬಾರ್ದು. ಸೊ ಯಾವುದ್ರಲ್ಲಾದ್ರೂ ಕೂಡ ನಾವು ಒಂದು ನಿಮಿಷದ ಮಾತನ್ನು ಕೂಡ ವೇಸ್ಟ್ ಮಾತಾಡ್ಬಾರ್ದು. ಸೊ ವೇಸ್ಟ್ ಮಾತಾಡ್ಬಾರ್ದು, ಟೇಸ್ಟ್ ತರ ಸಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ ನೋಡಿ. ಟೇಸ್ಟ್ ನಾವು ತಿಂದಾಗ ಎಷ್ಟು ರುಚಿ, ಎಷ್ಟು ಆನಂದ ಸಿಗುತ್ತೆ ನಮಗೆ, ಆ ಸವಿಯೋದು ಅನ್ನೋದು. ಆ ರೀತಿ ಸವಿದಾಗ ನಾವು ಆ ಫೀಲ್ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಸಾಧನೆ ಅನ್ನೋದು ನಾವು ಮಾಡ್ಬೇಕು. ವೇಸ್ಟ್ ಮಾತಾಡ್ಬಾರ್ದು ಯಾವಾಗ್ಲೂ. ಸೊ ಒಂದು ಮಾತು ಕೂಡ ನಾವು ಮಾತಾಡಿದ್ರೆ ನಮ್ಮ ಎಷ್ಟು ಶಕ್ತಿ ವ್ಯರ್ಥ ಆಗುತ್ತೆ. ಒಂದು ನೆಗೆಟಿವ್ ಆಲೋಚನೆ ಕೂಡ ಮಾಡಬಾರ್ದು. ನಾವು ನಮ್ಮ ಹತ್ರ ನೆಗೆಟಿವ್ ಆಲೋಚನೆ ಮಾಡಿದ್ರೆ ಆ ನಮ್ಮ ಸುತ್ತ ಏನಾಗಿರುತ್ತೆ, ನೆಗೆಟಿವ್ ಅಟ್ರಾಕ್ಟ್ ಮಾಡುತ್ತೆ. ಅದಕ್ಕೆ ನಾವು ಪಾಸಿಟಿವ್ ಇದ್ರೆ ಏನಾಗುತ್ತೆ, ನಮ್ಮ ಸುತ್ತ ಕೂಡ ಏನಾಗುತ್ತೆ, ಪಾಸಿಟಿವ್ ಅನ್ನೋದು ಅಟ್ರಾಕ್ಟ್ ಆಗುತ್ತೆ. ಸೊ ನಾವ್ ಯಾವಾಗ್ಲೂ ಯಾವ ರೀತಿಯಲ್ಲಿ ಇರ್ಬೇಕು ಅಂದ್ರೆ ಪಾಸಿಟಿವ್ ಅಟ್ರಾಕ್ಟ್ ಮಾಡ್ಬೇಕು ಎಲ್ಲಾದ್ರು, ಯಾವ ಸಮಯದಲ್ಲಾದ್ರೂ ಕೂಡ. ಸೊ ಕೊನೆಯದಾಗಿ ನಾವು ಇಲ್ಲಿ ಪ್ರಾಪಂಚಿಕ ಜೀವನಕ್ಕಾಗಿ ಆಧ್ಯಾತ್ಮಿಕ ಜೀವನವನ್ನ ತ್ಯಾಗ ಮಾಡಬಾರ್ದು, ಅದು ಮೂರ್ಖತ್ವ. ಅಥವಾ ಆಧ್ಯಾತ್ಮಿಕ ಜೀವನಕ್ಕಾಗಿ ಪ್ರಾಪಂಚಿಕ ಜೀವನವನ್ನ ತ್ಯಾಗ ಮಾಡ್ತೀನಿ ಅನ್ನೋದು ಮೂರ್ಖತ್ವ. ಇಲ್ಲಿ ಯಾವುದಕ್ಕೂ ಯಾವುದನ್ನು ತ್ಯಾಗ ಮಾಡಬಾರ್ದು, ಮಾಡಿದ್ರೆ ಅದು ಮೂರ್ಖತ್ವ. ನನಗೆ ಆಧ್ಯಾತ್ಮಿಕ ಜೀವನ ಅದ್ಭುತವಾಗಿದೆ, ಪ್ರಾಪಂಚಿಕ ಬೇಡ ಅಂದ್ರೆ ಅದು ಮೂರ್ಖತ್ವ. ನನಗೆ ಪ್ರಾಪಂಚಿಕ ಅದ್ಭುತವಾಗಿದೆ, ಆಧ್ಯಾತ್ಮಿಕ ಬೇಡ ಅಂದ್ರೂ ಮೂರ್ಖತ್ವ. ಯಾವುದನ್ನು ತ್ಯಾಗ ಮಾಡಬಾರ್ದು, ಎಲ್ಲವನ್ನ ಪಡೆದುಕೊಳ್ಬೇಕು. ಆಧ್ಯಾತ್ಮಿಕನೂ ಬೇಕು, ಪ್ರಾಪಂಚಿಕನೂ ಬೇಕು. ನನಗೆ ಇದು ಬೇಡ ಇದು ಬೇಡ ಅಂತ ಹೇಳ್ತಕ್ಕಂಥದ್ದು ಇನ್ನೂ ಮೂರ್ಖತ್ವ ಅಂತ ಹೇಳ್ತಾರೆ. ಸೊ ಹಾಗೆ ಹೇಳತಕ್ಕಂಥ ಪರಮ ಮೂರ್ಖ ಇನ್ಯಾರೂ ಇಲ್ಲ. ಸೊ ನಮಗೆಲ್ಲಾವುದು ಬೇಕು, ಆಧ್ಯಾತ್ಮಿಕ ಜೀವನನೂ ಬೇಕು, ಪ್ರಾಪಂಚಿಕ ಜೀವನನೂ ಬೇಕು. ಸೊ ಅನುಭವ ಬೇಕು, ಅಭ್ಯಾಸ ಮಾಡಬೇಕು. ಈ ಆತ್ಮಕ್ಕೆ ಎಲ್ಲವೂ ಬೇಕು, ಯಾವಾಗ್ಲೂ ಕೊಡ್ತಾನೆ ಇರಬೇಕು. ಯಾಕಂದ್ರೆ ಇದು ಮಹಾಶೂನ್ಯದೆಡೆಗೆ ಹೋಗುತ್ತೆ. ನಾವು ಆತ್ಮ ಪದಾರ್ಥ ಅಂತ ತಿಳ್ಕೋಬೇಕು. ಸೊ ನಾವ್ ಯಾವ ಲೋಕಕ್ಕೆ ಹೋಗ್ತೀವಿ, ಪ್ರಾಪಂಚಿಕ ಜೀವನ ಇದ್ದೇ ಇರುತ್ತೆ. ಆ ಲೋಕಕ್ಕೆ ತಕ್ಕಂಗೆ ನಾವು ಅನುಭವಗಳನ್ನ ಪಡಿತಾ ಇರ್ತೀವಿ. ಸೊ ಅದಕ್ಕೆ ಲೈಫ್ ಈಸ್ ಫಾರ್ ಎಂಜಾಯ್ಮೆಂಟ್ ಅಂತ ಹೇಳ್ತಾರೆ. ಸೊ ಲೈಫ್ ಈಸ್ ಫಾರ್ ಎಂಜಾಯ್ಮೆಂಟ್. ಸೊ ಸೆಲೆಬ್ರೇಟ್ ಇಟ್. ಸೊ ಲೈಫ್ ಈಸ್ ಫಾರ್ ಎಂಜಾಯ್ಮೆಂಟ್ ಅಂಡ್ ಸೆಲೆಬ್ರೇಟ್ ಇಟ್. ಸೊ ಜೀವನ ಅನ್ನೋ ಒಂದು ಎಂಜಾಯ್ಮೆಂಟ್, ಅದನ್ನ ನಾವೇನ್ ಮಾಡಬೇಕು, ಅನುಭವಿಸ್ಬೇಕು, ಸಂಭ್ರಮಿಸ್ಬೇಕು. ಅದೇ ಜೀವನ. ಸೊ ಜೀವನ ಅನ್ನೋದು ಆನಂದ, ಅದನ್ನ ಸಂಭ್ರಮಿಸ್ಬೇಕು ಅಂತ ಹೇಳ್ತಾರೆ. ಸೊ ಎರಡೂ ಜೀವನ ಇದ್ದಾಗ ನಮಗೆ ಏನಿರುತ್ತೆ, ಆನಂದ ಇರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಅದನ್ನ ಅದ್ಭುತವಾಗಿ ಸಂಭ್ರಮಿಸ್ತೀವಿ. ಸೊ ಇದು
ಪ್ರಾಪಂಚಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಮಾಸ್ಟರ್ಸ್. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.